ಗೋಕಾಕ ನಗರಕ್ಕೆ ಮತ್ತು ಸರೌಂಡಿಂಗ್ ಬಹಳ ಸಂತೋಷದ ದಿನ ಅಂತ ಹೇಳ್ಬೋದು. ಸುಮಾರು ದಿನಗಳಿಂದ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಆಗಬೇಕಂತ 10-20 ವರ್ಷಗಳ ಬೇಡಿಕೆ ಇತ್ತು. ಅವಾಗೆಲ್ಲ ನಾವು ಇಂಜಿನಿಯರಿಂಗ್ ಆಗಬೇಕು, ಸಿವಿಲ್ ಆಗಬೇಕಂತ ಅವಾಗ ಡಿಮಾಂಡ್ ಇತ್ತು. ಈಗ ಅದು ಯುಗ ಮುಗಿದಿದೆ. ಈಗ ಪ್ರಶಸ್ತ ಬದಲಾವಣೆ ಆಗಿದೆ ಟೆಕ್ನಾಲಜಿ. ಹೀಗಾಗಿ ಮೊದಲನೇದಾಗಿ ನಾವು UP ವೈಸ್ ಚಾನ್ಸಲರ್ ಅವರೆಲ್ಲ ಸಹೋದ್ಯೋಗಿಗಳಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಒಂದು ಅವರ ಘಟಕವನ್ನು ಗೋಕಾಕದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಈ ಸಾರಿ ನಮಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಕಳೆದ ಬುಧವಾರ ತಿಂಗಳಿಂದ ಇದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಒಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಸೈಬರ್ ಸೆಕ್ಯೂರಿಟಿ ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ 3 ಸೆಕ್ಷನ್ 60 ಒಂದು ಕ್ಲಾಸಿಗೆ 60 ಮಕ್ಕಳನ್ನ ಮಿನಿಮಮ್ ತೋಡಿಕೆ ಹೆಚ್ಚು ಹೋಗ್ಬೇಕಂತ ನಮ್ಮ ಪ್ರಿನ್ಸಿಪಲ್ ಅವರು ಕೂಡ ಹೇಳ್ತಾ ಇದ್ದಾರೆ. ಸೊ ಈ 3 ಈಗ ಸರ್ಕಾರ ಆದೇಶ ಮಾಡಿದೆ. ಜೊತೆಗೆ ಈಗಾಗಲೇ UPದಿಂದ ಸುಮಾರು ಸ್ಟಾಫ್ಗಳನ್ನು ನಮ್ಮ ಪ್ರಿನ್ಸಿಪಲ್ ಅವರನ್ನು ಕೂಡ ಇಲ್ಲಿ ಡೆಪ್ಯೂಟ್ ಮಾಡಿದ್ದಾರೆ. ಅವರು ಸ್ಟಾಫ್ ಬರ್ತಾ ಇದೆ. ಸೊ ಈಗಾಗಲೇ ಆದೇಶ ಕೂಡ ಮಾಡಿದೆ. 3 ಯಾವ ಸೆಕ್ಷನ್ ಕೊಡ್ತೀನಿ. ನಮಗೆ ವೆಬ್ಸೈಟ್ನಲ್ಲಿ ಕೂಡ ಈಗಾಗಲೇ ಅದರ ಆನ್ಲೈನ್ ಅರ್ಜಿ ಏನೋ 2-3 ನಂತರ ಅವರು ರಿಲೀಟ್ ಮಾಡ್ತಾರೆ. ಆಮೇಲೆ ನಿಮಗೆ 2-3 ನಂತರ ಅದು ಅಪೇರ್ ಆಗ್ತಂತ ಅವರು ಹೇಳಿದ್ದಾರೆ. ಇನ್ನೊಂದು ಭಾಳ ದಿನದ ಕನಸಿತ್ತು ಗೋಕಾಕ್ಗೆ ಇಂಜಿನಿಯರಿಂಗ್. ಗೋಕಾಕ್ ಯಾಕೆ ಮಾಡಬೇಕಾಯ್ತಂದ್ರೆ ಗೋಕಾಕ್ ಸುಮಾರು 7-8 ತಾಲೂಕಿಗೆ ಸೆಂಟ್ರು. ಈಗ ನಾವು ಬೆಳಗಾವಿ ಹೋದ್ಮ್ಯಾಗ UT ಹೋಗೋದು ಇನ್ನೊಂದು ಸಮಸ್ಯೆ. ಇಲ್ಲಿಂದ ಹೋಗ್ಲಿಕ್ಕೆ ಎಷ್ಟು ಬೇಕು ಟೈಮು, ಅದನ್ನು ಆ ಕಡೆ ದಾಟಲಿಕ್ಕೆ ನಮಗೆ ಅಷ್ಟೇ ಟೈಮ್ ಬೇಕಾಗಿತ್ತು. ಮತ್ತು ಇದು ನಮ್ಮದು ಆಲ್ಮೋಸ್ಟ್ ನಿಯರೆಸ್ಟ್. ಸುಮಾರು ಹಾರಗೇರಿ ಸೆಂಟರ್ನಿಂದ ಬರ್ಬೋದು, ಮೂಡ್ಲಿಗಿ, ರಾಯಬಾಗ್, ಚಿಕ್ಕೋಡಿ, ಹುಕ್ಕೇರಿ, ಈ ಕಡೆ ಗುಡ್ಗೇರಿ, ಯರಗಟ್ಟಿ, ಸುಮಾರು ತಾಲೂಕುಗಳ ಹೆಸರಿಗೆ ಕೂಡ 1 ಅವರ್ದಾಗ ಬರ್ಬೋದು ಇಲ್ಲಿ ಗೋಕಾಕ್ಕೆ. ಮತ್ತೆ ವಾಪಸ್ಸು ಊರಿಗೆ ಹೋಗ್ಬೋದು. ಅವರು ಇಲ್ಲಿ ಇರ್ಬೇಕಂತೇನಿಲ್ಲ. ಹೆಂಗ ಬಸ್ಸಿನ ಸೌಕರ್ಯ ಇದೆ ಅವರಿಗೆ. ಸೊ 1 ಅವರ್ನಲ್ಲಿ ಮುಂಜಾನೆ ಬಂದು ಮತ್ತೆ ವಾಪಸ್ ಊರಿಗೆ ಹೋಗ್ಬೋದು. ನನ್ನ ಹಾಸ್ಟೆಲ್ ಬೇಕು ಅವರಿಗೆ. ಬೆಳಗಾವಿಯಾಗ ಇರೋದೊಂದು ಸಮಸ್ಯೆ ಅವರಿಗೆ ತಪ್ಪಿತು. ಇಲ್ಲ ಅವ್ರು ಅಲ್ಲಿ ಭಾಳ ಖರ್ಚು ಮಾಡಿ ಇರಬೇಕಾಗ್ತದೆ ಅವರು. ಸೊ ಆ ದೃಷ್ಟಿಯಿಂದ ಗೋಕಾಕನ್ನು ನಾವು ಚೂಸ್ ಮಾಡಲಿಕ್ಕೆ ಕಾರಣ ಅಂದರೆ ಇಲ್ಲಿವರೆಗೂ ಆಯಿತು. 7-8 ತಾಲೂಕವರು ಕೂಡ ಅನುಕೂಲ ಆಗೋ ದೃಷ್ಟಿಯಿಂದ ನಾವು ಮಾಡಿದ್ದೀವಿ. ಇದೊಂದು ಗೋಕಾಕ್ ಸುತ್ತಮುತ್ತಲ ಜನರಿಗೆ ಒಂದು ಐತಿಹಾಸಿಕ ದಿನ ಅಂತ ಹೇಳ್ಬೋದು. ಮತ್ತು 2 ವರ್ಷಗಳವರೆಗೆ ನಮ್ಮ ಸತೀಶ್ ಶುಗರ್ ಅಕಾಡೆಮಿಯಲ್ಲಿ ಅವರಿಗೆ ಪ್ರಾವಿಷನ್ ಮಾಡಿಕೊಡ್ತಾರೆ 2 years. ಸೊ 2 ವರ್ಷ ನಂತರ MLA ಅವರು APMCಯಲ್ಲಿ ಜಾಗ ಕೊಟ್ಟರೆ ನಮ್ಮ PWD ಅದನ್ನು ಶಾಶ್ವತ ಕಟ್ಟಡ ಮಾಡಿ ಅವರಿಗೆ ಕೊಡ್ತೀವಿ 2 years ನಂತರ. ಸೊ 2 ವರ್ಷ ಬಂದರೆ ನಾವು ಇಲ್ಲೇ ನಡೆಸ್ತೀವಿ. ಅವ್ರಿಗೆ ಇಲ್ಲೇ ಈಗಾಗಲೇ ಅಕಾಮಿಡೇಷನ್ ಮಾಡಿ ಕೊಟ್ಟಿದ್ದೀವಿ. ಸೊ ಸ್ಥಳೀಯ ಶಾಸಕರು ಲ್ಯಾಂಡ್ಸ್ ಕೊಡಿಸಿದ್ರೆ ನಮ್ಮ ಇಲಾಖೆಯಿಂದ ಅವ್ರಿಗೆ ಕಟ್ಟಿಸಿ ಪರ್ಮನೆಂಟ್ ಆಗಿ ಅವರಿಗೆ ಶಾಶ್ವತವಾಗಿ ಅಲ್ಲಿ ಶಿಫ್ಟ್ ಮಾಡಿ ಕೊಡ್ತೀವಿ. ಇಷ್ಟು ಈಗಾಗಲೇ 1 ತಿಂಗಳಿಂದ ಸುಮಾರು 1-2 ತಿಂಗಳಿಂದ ಸ್ಯಾಂಕ್ಷನ್ ಆಯಿತು. ಆದರೆ ಅದು ಸಮಯ ಬಂದಾಗ ಹೇಳೋಣ ನಾನೇ ವೇಟ್ ಮಾಡ್ತಿದ್ದೆ. ಇವತ್ತು ಬಂದಿದ್ದೆ. ಬಹುಶಃ 1-2 ದಿವಸ ನಂತರ ಆನ್ಲೈನ್ನಲ್ಲಿ ಪ್ರಾರಂಭ ಆಗ್ತದೆ ಅಂತ ನಮ್ಮ ಪ್ರಿನ್ಸಿಪಲ್ ಅವರು ಕೂಡ ಹೇಳ್ತಾ ಇದ್ರು. ಮತ್ತು ವಿಶೇಷವಾಗಿ UTದಲ್ಲಿ ಈ ಭಾಗದಾಗ ಭಾಳಷ್ಟು ಅಲ್ಲಿ ಜನ ಇದ್ದಾರೆ. ಅವರೆಲ್ಲ ಬಂದು ಇಲ್ಲಿ ಕಲಿಸ್ಲಿಕ್ಕೆ ಕೂಡ ಭಾಳ ಇಂಟ್ರೆಸ್ಟ್ ತೋರಿಸಿದ್ದಾರೆ. ಯಾಕಂದ್ರೆ ನಮ್ಮಲ್ಲಿ ಹೋಗ್ಬೇಕು, ನಮ್ಮ ಏರಿಯಾಕ್ಕೆ ಸರ್ವಿಸ್ ಮಾಡಬೇಕಂತ. ಅದು ಒಂದು ಒಳ್ಳೆ ಭಾಳಷ್ಟು ಬೆಳವಣಿಗೆ ಆಗಿದೆ.